ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 5ನೇ ತರಗತಿ ಕನ್ನಡ ಭಾಗ 1, ಪದ್ಯ ಭಾಗ 2 ಸ್ವಾತಂತ್ರ್ಯದ ಹಣತೆ. ಹಿಂದಿನ ವಿಡಿಯೋದಲ್ಲಿ ನಾವು ಪದ್ಯ ಭಾಗ 1 ಗಿಡ ಮರ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಸ್ವಾತಂತ್ರ್ಯದ ಹಣತೆ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ನೀವು ನೋಡಬಹುದು, ಪದ್ಯವನ್ನು ಕೊಟ್ಟಿದ್ದೇವೆ. ಪದ್ಯದ ನಂತರ ಕೃತಿಕಾರರ ಪರಿಚಯವನ್ನು ಕೂಡ ತೋರಿಸಲಾಗಿದೆ. ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ. ತಿಳಿಯದೇ ಇರುವಂತಹ ಪದಗಳ ಅರ್ಥಗಳನ್ನು ನೋಡಿಕೊಳ್ಳಿ. ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ನಂಬರ್ 1, ಸದಾ ಉರಿಯುತ್ತಿರಬೇಕಾದುದು ಯಾವುದು ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ಸದಾ ಉರಿಯುತ್ತಿರುವುದು ಸ್ವಾತಂತ್ರ್ಯ ಎಂಬ ಹಣತೆ. ಪ್ರಶ್ನೆ ನಂಬರ್ 2, ಧೀರ ಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಉತ್ತರ, ಧೀರ ಶಕ್ತಿ ಉಳ್ಳವರು ಸಮಯ ಬಿದ್ದರೆ ಹುಲಿಯ ಬಾಯಲ್ಲಿನ ಆಹಾರವನ್ನು ಕೈ ಹಾಕಿ ತೆಗೆದುಕೊಳ್ಳಬಲ್ಲರು. ಪ್ರಶ್ನೆ ನಂಬರ್ 3, ಮೊಳಕೆ ಉಂಟಾದುದು ಹೇಗೆ ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮದ ಬೆವರು ಹನಿಗಳ ಸಿಂಚನದಿಂದ ಮೊಳಕೆ ಅಂಕುರಿಸಿ ಅದು ನಂತರ ಮರವಾಗಿ ಬೆಳೆದಿದೆ. ಪ್ರಶ್ನೆ ನಂಬರ್ 4, ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ಎಂದು ಕೇಳುತ್ತಿದ್ದಾರೆ. ಉತ್ತರ, ನಮ್ಮ ಜೀವನದ ಗುರಿಯು ಸಾಧನೆಯತ್ತ ಸಾಗುತ್ತಾ ಇರಬೇಕು. ಆ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ 2 ಪದ್ಯ ಭಾಗಗಳನ್ನು ಕೊಡಲಾಗಿದೆ. ಮೊದಲನೆಯದಾಗಿ ಸದಾ ಡ್ಯಾಶ್ ಘನತೆ ಎಂದು ಕೊಡಲಾಗಿದೆ. ನಾವು ಮಧ್ಯದಲ್ಲಿರುವಂತಹ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ಬರೆದಿದ್ದೇವೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ಎಂತೂ ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಇಲ್ಲಿ ಕಂಠಪಾಠವನ್ನು ಕೂಡ ಈ ಪದ್ಯ ಭಾಗವನ್ನು ಮಾಡಬೇಕಾಗಿದೆ. ನಾವು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆದಿದ್ದೇವೆ. ನೀವು ಕೂಡ ನೋಡಿ ಬರೆದುಕೊಳ್ಳಿ. ಎರಡನೇ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಸಾಗಿದಂತೆ ಇದರಿಂದ ದವನ. ಇಲ್ಲಿಯವರೆಗೆ ನಾವು ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕಾಗಿದೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆ ಎಡೆ ಗಮನ, ಪ್ರಾಣವನ್ನೇ ಪಗಡೆಯಾಡುವವರಿಗೆಷ್ಟು ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ. ಇಲ್ಲಿ ನಾವು 2ನೇ ಪದ್ಯ ಭಾಗವನ್ನು ಕೂಡ ಪೂರ್ಣಗೊಳಿಸಿದ್ದೇವೆ. ನೋಡಿ ಬರೆದುಕೊಳ್ಳಿ.
ವ್ಯಾಕರಣ ಮಾಹಿತಿಯನ್ನು ಗಮನಿಸಬಹುದು. ಗುಣವಿಶೇಷಣದ ಬಗ್ಗೆ ನೀಡಲಾಗಿದೆ. ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ಭಾಷಾಭ್ಯಾಸದಲ್ಲೂ ಕೂಡ ಗುಣವಿಶೇಷಣಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ. ನಾವು ಅವುಗಳಿಗೂ ಕೂಡ ಉತ್ತರಿಸೋಣ. ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ, ಗುಣವಿಶೇಷಣ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ ಎಂದು ಹೇಳಿದ್ದಾರೆ. ನಾವು ಈಗ ಗುಣವಿಶೇಷಣದ ವ್ಯಾಖ್ಯೆಯನ್ನು ಬರೆಯೋಣ. ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ. ಉದಾಹರಣೆಯನ್ನು ನಾವು ಮೇಲೆ ಬರೆದಿದ್ದೇವೆ. ನೀವು ವ್ಯಾಖ್ಯೆಯ ಕೆಳಗಡೆಯಲ್ಲಿ ಬರೆದುಕೊಳ್ಳಬಹುದು. ಉದಾಹರಣೆ, ಸುಂದರ ಮತ್ತು ದೊಡ್ಡ. ಇಲ್ಲಿ ನಾಮಪದದ ಗುಣವನ್ನು ಅಥವಾ ವಿಶೇಷ ಗುಣವನ್ನು ತಿಳಿಸುವಂತಹ ಪದಗಳು ಸುಂದರ ಮತ್ತು ದೊಡ್ಡ ಇವು ಆಗಿವೆ. ಆದ್ದರಿಂದ ನಾವು ಉದಾಹರಣೆಯನ್ನಾಗಿ ಸುಂದರ ಮತ್ತು ದೊಡ್ಡ ಎಂದು ಬರೆದಿದ್ದೇವೆ. ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣವನ್ನು ಗುರುತಿಸಿ ಅಡಿಗೆರೆ ಹಾಕಿರಿ ಎಂದು ಹೇಳಿದ್ದಾರೆ. ಲಾರಿಯು ತುಂಬ ಲಗೇಜನ್ನು ಹೊರಬಲ್ಲದು. ಇಲ್ಲಿ ಗುಣವಿಶೇಷಣ ತುಂಬ ಆಗಿದೆ. ತುಂಬ, ಇದರ ಅಡಿಯಲ್ಲಿ ಗೆರೆ ಎಳೆಯಿರಿ. ಎರಡನೇ ಪ್ರಶ್ನೆ, ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ. ಇಲ್ಲಿ ವಿಶೇಷ ಎಂಬ ಪದ ಗುಣವಿಶೇಷಣವಾಗಿದೆ. ವಿಶೇಷ ಎಂಬ ಪದದ ಅಡಿಯಲ್ಲಿ ನೀವು ಗೆರೆಯನ್ನು ಎಳೆಯಿರಿ. ಪ್ರಶ್ನೆ ನಂಬರ್ 3, ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ. ತುಂಬ ಇದು ಗುಣವಿಶೇಷಣ. ತುಂಬ ಪದದ ಅಡಿಯಲ್ಲಿ ನೀವು ಗೆರೆಯನ್ನು ಎಳೆಯಬೇಕು. ಪ್ರಶ್ನೆ ನಂಬರ್ 4, ಹಡಗು ಬಹಳ ದೊಡ್ಡದಾಗಿದೆ. ದೊಡ್ಡ ಎಂಬುದು ಇಲ್ಲಿ ಗುಣವಿಶೇಷಣ. ದೊಡ್ಡ ಎಂಬ ಪದದ ಕೆಳಗೆ ನೀವು ಗೆರೆಯನ್ನು ಎಳೆಯಿರಿ. ಐದನೇ ಪ್ರಶ್ನೆ, ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ. ಇಲ್ಲಿ ಹಚ್ಚ ಹಸುರು ಇದು ಗುಣವಿಶೇಷಣವಾಗಿದೆ. ಆದ್ದರಿಂದ ಹಚ್ಚ ಹಸುರಾಗಿದೆ ಇದರ ಅಡಿಯಲ್ಲಿ ನೀವು ಗೆರೆಯನ್ನು ಎಳೆದುಕೊಳ್ಳಿ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳಲ್ಲಿನ ಎಲ್ಲ ಗುಣವಿಶೇಷಣ ಪದಗಳನ್ನು ನಾವು ಗುರುತಿಸಿ ಅಡಿಗೆರೆಯನ್ನು ಹಾಕಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯದ ಹಣತೆ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ವಚನಗಳು ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 5ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೆ ಉತ್ತರಗಳು ಇದನ್ನು ಗಮನಿಸಬಹುದಾಗಿದೆ.